ಇವಾಗ ಭವ್ಯ ಅವರು ತುಂಬಾನೇ ಮಾತಾಡಿದ್ರು ಹೆಣ್ಮಕ್ಳು ಇಚ್ಛಾಶಕ್ತಿ ಅಂತೆಲ್ಲ ಹೇಳಿ. ಇಂದಿರಾ ಗಾಂಧಿ ಅವರಿಗೆ 1976ರಲ್ಲಿ ಈ ಅವಕಾಶ ಸಿಕ್ಕಿತ್ತು, ಮಾಡ್ಬೋದಾಗಿತ್ತು. ಪ್ರಪ್ರಥಮ ಬಾರಿಗೆ ದೇವೇಗೌಡರ ಅಪ್ಪಾಜಿಯವರು ಇದನ್ನು ಮಂಡನೆ ಮಾಡ್ತಾರೆ, ಇದನ್ನು ತರಲೇಬೇಕು ನಾವು ಯಾವುದೇ ಕಾರಣಕ್ಕಾಗಿ ಅಂತ ಹೇಳಿ ದೇವೇಗೌಡರ ಅಪ್ಪಾಜಿಯವರು ಇದನ್ನು ಫಸ್ಟ್ ನರಸಿಂಹರಾವ್ ಅವರಿಗೆ ಪತ್ರ ಬರೀತಾರೆ. ಇದರ ಬಗ್ಗೆ ನಮ್ಮ ಹತ್ರ ದಾಖಲಾತಿಗಳು ಕೂಡ ಇದೆ. ಬಹುತೇಕ ಜನಗಳಿಗೆ ಕಾಂಗ್ರೆಸ್ ಅವರು ತಪ್ಪು ಸಂದೇಶವನ್ನು, ಇಲ್ಲ ನಾವೇ ಮಾಡಿದ್ದು ಅಂತ ತಪ್ಪು ಸಂದೇಶವನ್ನು ರವಾನಿಸಿದ್ದಾರೆ. ಹೇಳಬೇಕು ಅಂತ ಹೇಳಿದ್ರೆ ಇದು ದೇವೇಗೌಡರ ಅಪ್ಪಾಜಿಯವರೇ ಮಾಡಿರೋವಂಥದ್ದು. ಹೌದು, ಬಿಲ್ ಇತ್ತು ಮುಂಚೆಯಿಂದ, ಬಟ್ ಆದರೆ ಡ್ರಾಫ್ಟ್ ಮಾಡಿರೋವಂಥದ್ದು ಇದನ್ನು 33% ತರಲೇಬೇಕು ಮೀಸಲಾತಿ ಅಂತ ಮಾಡಿರೋದು ದೇವೇಗೌಡರ ಅಪ್ಪಾಜಿಯವರು. ಸೊ 1976ರಲ್ಲಿ ಏನಾಯಿತು, ಇಂದಿರಾ ಗಾಂಧಿ ಅವರು ನೀವು 26ನೇ ತಾರೀಕು ನೀವು ಎಮರ್ಜೆನ್ಸಿ ತರ್ತೀರಾ. ಆ ಎಮರ್ಜೆನ್ಸಿ ಟೈಮಲ್ಲಿ ನೀವು 42ನೇ ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಟೈಮ್ ಸಿಕ್ತು. ಬೇರೆ ಟೈಮ್ ಎಲ್ಲ ನಿಮಗೆ ಈ ಒಂದು ಮಹಿಳೆಯ ಮೀಸಲಾತಿ ಜಾರಿ ಮಾಡೋದಕ್ಕೆ ನಿಮಗೆ ಟೈಮ್ ಸಿಕ್ಕಿಲ್ಲ. ನೀವೇನು ಮಾಡ್ತೀರಾ, 1976ರಲ್ಲಿ ಇದೇ ಬಿಲ್ಲನ್ನು ನೀವು ಫ್ರೀಸ್ ಮಾಡ್ತೀರಾ. ಎಲ್ಲಿಯವರೆಗೂ 2001 ತನಕ ನೀವು ಫ್ರೀಸ್ ಮಾಡ್ತೀರಾ. ನಂತರ ಬಿಜೆಪಿ ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಕಾರಣ ಜನಗಣತಿ ನೋಡಿ, ಇಲ್ಲಿ ಕಾರಣ ಜನಗಣತಿ ಆಧಾರದ ಮೇಲೆ ಇಂದಿರಾ ಗಾಂಧಿ ಅವ್ರು ಮಾಡಿದ ತಪ್ಪು ಅಟಲ್ ಬಿಹಾರಿ ವಾಜಪೇಯಿ ಮಾಡಬಹುದಾಗಿತ್ತಲ್ಲ. ಒಂದು ಹೆಣ್ಮಕ್ಳು ಬಗ್ಗೆ ಎಸ್, ಇಂದಿರಾ ಗಾಂಧಿ ಅವ್ರು ಮಾಡ್ಲಿಲ್ಲ, ತಪ್ಪು. ಯಾಕೆ ಮಾಡಿಲ್ಲ? ಅಟಲ್ ಬಿಹಾರಿ ವಾಜಪೇಯಿ ಅವ್ರು 25 ವರ್ಷ ಮುಂದೂಡಿದ್ರಲ್ಲ, ಅದು ಸರಿನಾ? ಅಲ್ಲ, ಅದು ಸರಿನಾ ಮೇಡಮ್? ಅದು ತಪ್ಪು, ಅದು ತಪ್ಪು. ನೀವ್ ಯಾಕೆ ಮಾಡಿ? ಅಲ್ಲ, ಅದು ತಪ್ಪು. ಕರೆಕ್ಟ್ ಮೇಡಮ್, ಅದು ತಪ್ಪು. ಇಂದಿರಾ ಗಾಂಧಿ ಅವ್ರು ಮಾಡಿದ ತಪ್ಪು, ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಮಾಡಿದ್ರು. ವಾಜಪೇಯಿ ಅವರು ಜನಗಣತಿ ಆಧಾರದ ಮೇಲೆ ಅವ್ರು ಮಾಡಿದ್ರೆ ಸರಿ, ವಾಜಪೇಯಿ ಅವರು. ಇಂದಿರಾ ಗಾಂಧಿ ಅವ್ರು ಮಾಡಿದ್ರೆ ತಪ್ಪು. ಏನ್ ಮೇಡಮ್, ಏನ್ ನಿಮ್ ಮಾತಿನ 2011ಕ್ಕೆ ಒಂದ್ಸಲ ಬಂತಲ್ಲ, ನೀವು ಸೆನ್ಸಸ್ ಮಾಡಿದ್ರಿ, ಆವಾಗ ಮಾಡಬಹುದಾಗಿತ್ತು. ಆವಾಗ ನೀವು ಅನುಮತಿ ಇದು ಮಂಡನೆ ಎಲ್ಲ ಮಾಡಬಹುದಾಗಿತ್ತು. ಯಾಕೆ ಮಾಡಿಲ್ಲ? ಆವಾಗ್ಲೂ ಕೂಡ ನೀವು 2023ಕ್ಕೆ ಸರ್ವಾನುಮತದಿಂದ ಅಂಗೀಕಾರವಾಯ್ತಲ್ಲ, ಆಗ ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ? ಈಗ ನೋಡಿ, ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡಿಲ್ಲ? ಮೋದಿ ಯಾರು ಮೇಡಮ್? ಇರುವಂತಹ ನಾರಿಯನ್ನ, ಈ ದೇಶದ ನಾರಿಯರನ್ನ ಉದ್ಧಾರ ಮಾಡಲೆಂದೇ ಬಂದಂತವ್ರು 2023ರಲ್ಲಿ ಸರ್ವಾನುಮತದಿಂದ ಅಂಗೀಕಾರವಾದಂತಹ ಬಿಲ್ ಅನ್ನ ಯಾಕೆ ಮಾಡ್ಲಿಲ್ಲ? ಇಂದಿರಾ ಗಾಂಧಿ ಸರಿ ಇಲ್ಲ, ಜವಾಹರ್ಲಾಲ್ ನೆಹರು ಸರಿ ಇಲ್ಲ, ನರಸಿಂಹರಾವ್ ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ, ಮೋದಿ ಸರಿ ಇದ್ದಾರಲ್ಲ, ಅವ್ರು ಮಾಡ್ಬೋದಾಗಿತ್ತಲ್ಲ ಮೇಡಮ್. ಯಾಕೆ ಮಾಡ್ಲಿಲ್ಲ? ಮೇಡಮ್, ಜನಸಂಖ್ಯೆ ಆಧಾರದ ಮೇಲೆ ಇದನ್ನ ಮಾಡೋದು. ಈಗ ಜನಸಂಖ್ಯೆ, ಅವ್ರಿಗೆ ಜನಸಂಖ್ಯೆ ಆಧಾರ ಇಲ್ಲ. ವಾಜಪೇಯಿಗೆ ಜನಗಣತಿ ಬೇಕು, ಇಂದಿರಾ ಗಾಂಧಿ ಜನಗಣತಿ ಬೇಡ. ಮುಗಿಸ್ಬಿಡಿ ಮೇಡಮ್, ಮಾತಾಡೋಣ. ಈ ಸರ್ಕಾರ 2023ರಲ್ಲಿ ಮೇಡಮ್, ನನ್ಗೆ ಐ ವಾಂಟ್ 2023ಕ್ಕೆ ಯಾರ ವಿರೋಧನೂ ಇರಲಿಲ್ಲ, ಒಬ್ಬರು ವಿರೋಧನೂ ಇರಲಿಲ್ಲ. ಸರ್ವಾನುಮತದಿಂದ ಅಂಗೀಕಾರವಾಯ್ತು ಬಿಲ್, ಮಹಿಳಾ ಬಿಲ್. ಯಾಕೆ ಮಾಡ್ಲಿಲ್ಲ ಮೋದಿ? ಯಾಕೆ ಅಂದ್ರೆ ಮೋದಿ ಅವರು ಇವಾಗ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡೋಣ ಅಂತ ಹೇಳಿದ್ರು. ಯಾಕೆ ಡಿಲಿಮಿಟೇಷನ್ ಮಾಡಿದ್ರೆ ಮಾಡ್ಬೋದಾಗಿತ್ತಲ್ಲ ಮೇಡಮ್? ಒಂದ್ ನಿಮಿಷ, ನಿಮಗೆ ಇಚ್ಛಾಶಕ್ತಿ ಇದ್ರೆ 543ಕ್ಕೆ ಮಾಡ್ಬೋದಾಗಿತ್ತಲ್ಲ. ಅದೇ ಪ್ರಶ್ನೆ ಕೇಳ್ತೀನಿ, ಯಾವ ಆಧಾರದ ಮೇಲೆ ನೀವು ಬಿಬಿಎಂಪಿಗೆ ವಿಂಗಡಣೆ ಮಾಡಿದ್ರಿ? ಯಾವ ಆಧಾರದ ಮೇಲೆ? 198 ಇದ್ದಿದ್ದು ವಾರ್ಡ್ಗಳನ್ನ ನೀವು 243 ಮಾಡ್ತೀರಲ್ಲ. ನಿಮಗೆ ಆವಾಗ ಸರ್ವೋಚ್ಚ ನ್ಯಾಯಾಲಯ ವಿಂಗಡಣೆ ಮಾಡಿ ಅಂದ್ರೆ ವಿಂಗಡಣೆ ಅನ್ನುವಂಥದ್ದು ಮಹಿಳಾ ಮೀಸಲಾತಿ ಒಳಗಡೆ ಇಟ್ಟಿದ್ದು ನಿಜ. ಹೌದು, ವಿಂಗಡಣೆ. ಈಗ ವಿಂಗಡಣೆ ಅನ್ನೋದನ್ನ ಇಟ್ಟಿದ್ದು ನಿಜ ಮಹಿಳಾ ಮೀಸಲಾತಿಯಲ್ಲಿ. ಮೇಡಮ್, ಇವಾಗ ನೀವ್ ಯಾವ ಆಧಾರದ ಮೇಲೆ ಪ್ರಶ್ನೆ ಮಹಿಳೆಯರಿಗೆ ಅಲ್ಲ, ಮಹಿಳೆಯರಿಗೆ ಮೀಸಲಾತಿ ಕೊಡೋದಕ್ಕೆ ಏನೇನೋ ಮಾತಾಡಿದ್ರೆ, ಮಹಿಳೆಯರಿಗೆ ಮೀಸಲಾತಿ ಕೊಡೋದಕ್ಕೆ ವಿಂಗಡಣೆ ಯಾಕೆ ಬೇಕು? ಬರ್ತೀನಿ. ನೀವು ಯಾವ ಆಧಾರದ ಮೇಲೆ ಮಹಿಳೆಯರ ಹಕ್ಕು ಅಧಿಕಾರಗಳನ್ನ ಅವರಿಗೆ ಕೊಡೋದಕ್ಕೆ ನೀವು ವಿಂಗಡಣೆ ಅನ್ನುವಂಥದ್ದನ್ನ ಯಾಕೆ ಮಧ್ಯದಲ್ಲಿ ತುರುಕ್ತೀರಿ? ಇಲ್ಲ, ನೀವ್ ಯಾಕೆ ಬಿಬಿಎಂಪಿ ವಿಂಗಡಣೆ ಮಾಡಿ? ಬಿಬಿಎಂಪಿ ವಿಷಯ ಅಲ್ಲ ಇದು ಬಿಬಿಎಂಪಿ ವಿಷಯ ಅಲ್ಲ, ಇದು ಮಹಿಳಾ ಮೀಸಲಾತಿ ವಿಷಯ. ಬಿಬಿಎಂಪಿಯಲ್ಲಿ 50% ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು, 50% ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಿಮಿಟೇಷನ್ ನಿಮ್ಮ ಮಾತಿಗೆ ಬರ್ತೀನಿ. ಇವಾಗ ಒಂದು MP ಎಷ್ಟು
ಇವಾಗ ಸದ್ಯಕ್ಕೆ 27 ಅವೆಲ್ಲ ಬೇಡ ಮೇಡಮ್, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿ. ಹೌದು, ಮಹಿಳಾ ಮೀಸಲಾತಿ, ಇವಾಗ ನೀವು ಮಹಿಳೆಯರಲ್ವಾ, ಮಹಿಳೆಯರ ಹಕ್ಕು ಅಧಿಕಾರಗಳಿಗೋಸ್ಕರ ಮಾತಾಡ್ತಿದ್ದೀರಲ್ಲ, ಮಹಿಳೆಯರಿಗೆ ಕೊಡುವಂತ ಹಕ್ಕು ಅಧಿಕಾರಗಳ ವಿಚಾರದಲ್ಲಿ ವಿಂಗಡಣೆ ಗಣತಿ ಅನ್ನುವಂತಹ ಈ ಷರತ್ತುಗಳು ಹೆಂಗ್ ಬಂತು, ಯಾಕೆ ಬಂತು? 543ಗೆ ಎಷ್ಟು ಜನ ಮಹಿಳೆಯರಿಗೆ ಕೊಡ್ತೀರಾ ನೀವು? ಇವರು ಆಯ್ತು 33% ಕೊಡ್ರಿ, 1/3 ನೀವು 543ಗೆ 43ಕ್ಕೆ 1/3 ಕೊಡ್ರಿ. ಒಂದು ಎಂಪಿಗೆ ಎಷ್ಟು ಕೊಡ್ರಿ, ಆಮೇಲಿನ ವಿಷಯ. ನೀವು ಮಾತಾಡ್ಬೇಕಾಗಿರೋದು ಮಹಿಳಾ ಮೀಸಲಾತಿ. ಮಹಿಳೆಯರಿಗೆ ಕೊಡ್ಬೇಕಾಗಿರುವಂತ ಹಕ್ಕು ಅಧಿಕಾರಿಗಳು 543 800 ನೀವು 33%, 1/3 ಕೊಡ್ಬೇಕು. ಅದಕ್ಕೆ ನೀವು ವಿಂಗಡಣೆ ಅನ್ನೋದು ಗೊತ್ತು, ದಕ್ಷಿಣದ ರಾಜ್ಯಗಳು ಇದನ್ನ ವಿರೋಧಿಸ್ತವೆ ಅಂತ ಗೊತ್ತು, ದಕ್ಷಿಣದ ರಾಜ್ಯಗಳು ಈ ವಿಚಾರದಲ್ಲಿ ಇನ್ಸೆಕ್ಯೂರ್ ಇದಾವೆ ಅಂತ ಗೊತ್ತಿದ್ರು ಕೂಡ ನೀವು ಆ ಬಿಲ್ಗಳಲ್ಲಿ ಈ ಷರತ್ತುಗಳನ್ನ ಇಟ್ಟು ನಿಮ್ಗೆ ಬಿಲ್ ಫೇಲ್ ಆಗುತ್ತೆ ಅಂತ. ಇದು ಇಚ್ಛಾಶಕ್ತಿ ಅಲ್ಲಲ್ಲ ಮೇಡಮ್. ಮಾತಿಂದ ಜಮ್ಮು ಕಾಶ್ಮೀರದಲ್ಲಿ ಹೆಂಗ್ ಡಿಲಿಮಿಟೇಷನ್ ಮಾಡಿದಾರೆ ನಾವು ನೋಡಿದ್ದೀವಿ, ಹೆಂಗ್ ಡಿಲಿಮಿಟೇಷನ್ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ ಅಂತ ನಾವು ನೋಡಿದೀವಿ. ನಂಬುವ ನಾವು ನಮ್ಗೆ ಕೊಡ್ಬೇಕಾಗಿರೋ ಅನುದಾನ ಮೇಡಮ್, ಒಂದು ಪ್ರಾದೇಶಿಕ ಪಕ್ಷವಾಗಿ ದಯವಿಟ್ಟು ಒಂದು ಪ್ರಾದೇಶಿಕ ಪಕ್ಷವಾಗಿ ಪ್ರಾದೇಶಿಕತೆಯ ಅರಿವಿರ್ಲಿ ನಿಮ್ಗೆ, ಪ್ರಾದೇಶಿಕತೆಯ ಅರಿವಿದ್ದು ಮಾತಾಡಿ. ಗೆದ್ದೆತ್ತಿನ ಬಾಳ ಹಿಡಿದು ಬಿಜೆಪಿ ಟೋನಲ್ಲಿ ಮಾತಾಡ್ಬೇಕು. ಒಂದು ಪ್ರಾದೇಶಿಕ ಪಕ್ಷ ಗೆದ್ದೆತ್ತಿನ ಬಾಲದ ತರ ಬಿಜೆಪಿ ಟೋನಲ್ಲಿ ಮಾತಾಡಬಾರ್ದು. ನಾಳೆ ಈ ರಾಜ್ಯಕ್ಕೆ ಅನ್ಯಾಯ ಆದ್ರೆ ಮೊದಲು ಮಾತಾಡ್ಬೇಕಾಗಿರೋದು ಜೆಡಿಎಸ್ ಪಕ್ಷ. ಈಗ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಮ ತನವನ್ನ ಕಳ್ಕೊಂಡು ಮಾತಾಡ್ತಾ ಇದೆಯಲ್ಲ, ಇಟ್ಸ್ ಟೂ ಬ್ಯಾಡ್. ಜನ ಯಾಕೆ ನಂಬಬೇಕು ನಿಮ್ಮನ್ನ? ಕರ್ನಾಟಕದ ಜನ ಒಂದು ಪ್ರಾದೇಶಿಕ ಪಕ್ಷವನ್ನ ಯಾಕೆ ನಂಬಬೇಕು? ನೀವು ಒಂದು ರಾಷ್ಟ್ರೀಯ ಪಕ್ಷದಂತೆ ಮಾತಾಡ್ತಾ ಇದ್ದೀರಿ, ನಿಮ್ಮನ್ನ ಯಾಕೆ ನಂಬಬೇಕು ಜನ? ನಿಮ್ಮನ್ನ ಯಾಕೆ ನಂಬಬೇಕು? ರಾಜ್ಯಕ್ಕೆ ಫಸ್ಟ್ ಅನುದಾನ ಬರ್ತಾ ಇಲ್ಲ, ಫಸ್ಟ್ ಅದನ್ನ ತರಿಸೋಲ್ಲ ಪ್ರಯತ್ನ ಪಡಿ ನೀವು. ಜೆಡಿಎಸ್ ಪ್ರಾದೇಶಿಕ ಪಕ್ಷ. ಅಮಿತ್ ಶಾ ಅವರು ಇದಕ್ಕೆ ಅಮಿತ್ ಶಾ ಅವ್ರು ಜಮ್ಮು ಕಾಶ್ಮೀರದಲ್ಲಿ ಮಾಡಿರೋದು ನಾವು ನೋಡಿದೀವಿ. ಡಿಲಿಮಿಟೇಷನ್ ಅವ್ರು ಹೇಳಿದ್ದಾರೆ ಅಂತ ನಮ್ಮಂತ ಮೂರ್ಖರು ನಾವಲ್ಲ. ಬರ್ಬೇಕಾಗಿರುವಂತ ಅನುದಾನದಲ್ಲಿ ಕಡಿತ ಆಗಿದ್ರು ಕೂಡ, ಒಂದ್ ನಿಮಿಷ ಇರ್ರಿ ಮೇಡಮ್, ಬರ್ಬೇಕಾಗಿರುವಂತ ಅನುದಾನದಲ್ಲಿ ಕಡಿತ ಆಗಿದ್ರು, ಒಂದ್ ನಿಮಿಷ ಬರ್ಬೇಕಾಗಿರುವಂತ ಅನುದಾನದಲ್ಲಿ ಕಡಿತ ಆದ್ರೂ, ರಾಜ್ಯಕ್ಕೆ ಪದೇ ಪದ ಅನ್ಯಾಯ ಆದ್ರೂ, ಒಂದು ಪ್ರಾದೇಶಿಕ ಪಕ್ಷವಾಗಿ ನೀವು ಕರ್ನಾಟಕ ರಾಜ್ಯದ ಪರ ಮಾತಾಡೋದ್ರಲ್ಲಿ ವಿಫಲವಾಗಿದ್ದೀರಿ. ಬಿಜೆಪಿ ಲೈನ್, ಬಿಜೆಪಿ ಅಜೆಂಡಾದಲ್ಲಿ 3 ಹೊತ್ತು ಮಾತಾಡ್ತೀರಾ ನೀವು. ಜೆಡಿಎಸ್ ನವರು ನಿಮ್ಮನ್ನ ಯಾಕೆ ಕರ್ನಾಟಕದ ಜನ ನಂಬಬೇಕು ನಿಮ್ಮನ್ನ? ಮಾನ್ವಿತ್ ಅವರು ಯಾವಾಗ ಇದು ರಾಜ್ಯದ ಮಂತ್ರಿ ಹೇಳಿದ್ದಾರೆ, ಎಲ್ಲರಿಗೂ ಕೇಂದ್ರ ಮಂತ್ರಿ ಹೇಳಿದ ತಕ್ಷಣ ಎಲ್ಲ ಸರಿ ಹೋಗಲ್ಲ. ನಾವು ನೋಡಿದೀವಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಮಾನ್ವಿತ್ ಅವರೇ ಮೇಡಮ್, ಈ ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡುವ ವಿಚಾರದಲ್ಲಿ ಷರತ್ತುಗಳು, ವಿಂಗಡಣೆಗಳು, ಗಣತಿಗಳು ಎಲ್ಲ ಬಂದ್ಬಿಡ್ತವೆ ಮೇಡಮ್. ಸರಸಗಟಾಗಿ ಅವ್ರು ಕೊಡಬೇಕಾಗಿರೋದನ್ನ ಕೊಟ್ಟು ಆಮೇಲೆ ನಿಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಆಮೇಲೆ ನೀವು ಜನರನ್ನು ಕನ್ವಿನ್ಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆನೆ ಮಹಿಳೆಯರು ಅಂತ ಬಂದ ತಕ್ಷಣ ಅಲ್ಲಿ ಷರತ್ತುಗಳು ಯಾಕೆ ಅನ್ವಯ ಆಗುತ್ತೆ ಮೇಡಮ್? ಇದೇ ಕಂಡೀಷನ್ಸ್ ಅಪ್ಲೈ ವಾಯ್? ಇದೇ ವಿಪರ್ಯಾಸ ಮ್ಯಾಮ್. ಮನೆ ನಡೆಸಬೇಕು ಅಂತಂದರೆ ಆ ಮನೆಯ ಹೆಣ್ಮಗಳು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕು. ಅವಳು ಮನೆಯ ಯಾರು ಯಜಮಾನ ಇರ್ತಾನೋ ಅವನ್ನ ಹೋಗು ನಿನ್ನ ಕರಿಯರ್ ಬಿಲ್ಡ್ ಮಾಡ್ಕೊ ಅಂತ ಕಳಿಸ್ತಾಳೆ. ಅವಳು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾಳೆ ಅಂತಂದರೆ ಅವಳ ಧ್ವನಿನೇ ಇಲ್ದಿರ ಆಗುತ್ತೆ. ಎಲ್ಲೋ ಒಂದ್ಸಲಿ ಇವಾಗ ಮುಂದಕ್ಕೆ ಬಂದುಬಿಟ್ಟು ರಾಜಕೀಯಕ್ಕೆ ಇಳಿಬೇಕು ಅಂತಂದರೆ ನೀನು ಬೇಡ, ನೀನು ಹೆಂಗಿದ್ರು ಮನೆ ನೋಡ್ಕೊಂಡಿದ್ಯಾ ಅಲ್ಲೇ ಇದ್ಬಿಡು ಅಂತ. ಹಾಗಾದರೆ ಮಹಿಳೆಯರಿಗೆ ಯಾವುದೊಂದು ಅವ್ರಿಗೆ ಕಾನ್ಸೆಪ್ಟ್ ಇಲ್ವಾ? ಅವ್ರಿಗೆ ರಾಜಕೀಯದ ಬಗ್ಗೆ ನಾಲೆಡ್ಜ್ ಇಲ್ವಾ? ಎಲ್ಲ ಇದೆ. ಹೋಗ್ಬಿಟ್ಟು ಸ್ಪೇಸ್ಗೆ ಹೋಗಿ ಬಂದಿದ್ದೀವಿ ನಾವು ಮಹಿಳೆಯರು. ಆದರೆ ಇಲ್ಲಿ ನಾವು ಲೋಕಸಭೆಗೆ ಹೋಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋರಾಟ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ. ಈ ಡಿಲಿಮಿಟೇಷನ್ ಏನಾಯಿತು ಮೇಡಮ್, ಹೇಗಾಯಿತು ಹೆಂಗಾಯಿತು ನಮ್ಗೆ ಗೊತ್ತಾಗಲಿಲ್ಲ. ಆಲ್ ಆಫ್ ಅ ಸಡನ್ ಮಾರನೇ ದಿನ ನ್ಯೂಸಲ್ಲಿ ಬಂದುಬಿಡ್ತು. ಆಮೇಲೆ ನೋಡಿದ್ರೆ ಏನೋ 33% ನಮಗೆ ರಿಸರ್ವೇಷನ್ ಬರುತ್ತೆ ಅಂತ ಅಂದ್ಕೊಂಡಿದ್ದು ಅದಕ್ಕೂ ಒಂದು ಇದು ಹಾಕ್ಬಿಟ್ಟಿದ್ದಾರೆ ಇವಾಗ. ಪಂಚಾಯತ್ ಲೆವೆಲಲ್ಲಿ ಆಗಲೇ ನೀವು ಹೇಳ್ತಾ ಇದ್ರಿ ಒಂದು 46% 50% ರೆಪ್ರೆಸೆಂಟೇಷನ್ ಇರಬಹುದು ಮ್ಯಾಮ್. ಆದರೆ ಮೇಲೆ ಹೋಗ್ತಾ 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 ನೋಡಿದ್ರೆ 13 to 50% ಅಷ್ಟೇ. 13 to 15, 1/3 ಎಲ್ಲಿದೆ? 1/3 ಹಾಫು ಇಲ್ಲ ಅಲ್ಲಿ. ಎಷ್ಟು ದಿನ ನಾವು ಈ ಥರ ಹೋರಾಟ ಮಾಡಬೇಕು?
ಹೋರಾಟ ಮಾಡ್ತಾನೆ ಇರಬೇಕಾ? 2026ನೇ ಇಸ್ವಿಗೆ ಬಂದಿದ್ದೀವಿ, ಇನ್ನೂ 33%ಗೆ ನಾವು ಹೋರಾಟ ಮಾಡಬೇಕು ಅಂತಂದರೆ ನಮ್ಮ ಧ್ವನಿನ ಯಾವ ರೀತಿ ಅವರು ಹಿಸ್ಕಾಕ್ಬಿಡ್ತಾ ಇದ್ದಾರೆ.